ರಾಜ್ಯಸಭೆಯಲ್ಲಿ ಮಾನ್ಯ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಅಮಿತ್ ಶಾಜಿ ಅವರು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಹೇಳಿರುವಂತ ಮಾತುಗಳನ್ನು ತಪ್ಪಾಗಿ ಬಿಂಬಿಸಿ ಕಾಂಗ್ರೆಸ್ ಪಕ್ಷದವರು ಅದನ್ನ ವಿಡಿಯೋ ಎಡಿಟಿಂಗ್ ಕೂಡ ಮಾಡಿಸಿ ಅಮಿತ್ ಶಾಜಿ ಅವರ ಬಗ್ಗೆ ತಪ್ಪಾಗಿ ಬಿಂಬಿಸ್ತಕ್ಕಂಥ ಕೆಲಸ ಒಂದು ಷಡ್ಯಂತ್ರ, ಒಂದು ಪಿತೂರಿ ಇವತ್ತು ಕಾಂಗ್ರೆಸ್ ಪಕ್ಷದವರು ಮಾಡ್ತಾ ಇದ್ದಾರೆ. ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ನಾನು ಕೇಳೋದಕ್ಕೆ ಇಚ್ಛಪಡ್ತೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿರ್ತಕ್ಕಂಥ ಪಕ್ಷ ಇವತ್ತು ಯಾವ್ದಾರು ಇದ್ರದ್ದು ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ನವ್ರು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿರ್ತಕ್ಕಂಥದ್ದು. ಯಾವತ್ತೂ ಕೂಡ ಅವರಿಗೆ ಗೌರವನ ಕೊಡ್ತಕ್ಕಂಥ ಕೆಲಸ ಕಾಂಗ್ರೆಸ್ನವ್ರು ಮಾಡಲೇ ಇಲ್ಲ. ಚುನಾವಣೆಯಲ್ಲಿ ಸೋಲ್ಸಿದ್ರಿ, ಲೋಕಸಭಾ ಚುನಾವಣೆಯಲ್ಲಿ ಸೋಲ್ಸಿದ್ರಿ. ಏನು ಸಂವಿಧಾನ ಶಿಲ್ಪಿ ಅಂತೇಳಿ ಇವತ್ತು ಕಾಂಗ್ರೆಸ್ನವ್ರು ಇವತ್ತು ಅವ್ರ ಬಗ್ಗೆ ಮಾತನಾಡ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ನಿರಂತರವಾಗಿ ಅವ್ರಿಗೆ ಅವಮಾನ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದವರು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತನಾಡ್ತಕ್ಕಂಥ ಒಂದು ಯೋಗ್ಯತೆನೂ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷ ಉಳಿಸ್ಕೊಂಡಿಲ್ಲ. ಅದರ ಬದಲಾಗಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವ ತರ್ತಕ್ಕಂಥ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ಮಾಡಿದೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಮಾಡಿದ್ದಾರೆ, ಅಮಿತ್ ಶಾಜಿ ಅವರು ಮಾಡಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನದಲ್ಲಿ ಪ್ರಮುಖ ಸ್ಥಳಗಳನ್ನು ಇವತ್ತು ಪಂಚತೀರ್ಥಗಳನ್ನಾಗಿ ಇವತ್ತು ಅಭಿವೃದ್ಧಿಗೊಳಿಸಿ ಇವತ್ತು ಇಡೀ ಪ್ರಪಂಚಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಗೌರವನ ತರ್ತಕ್ಕಂಥ ಕೆಲಸ ಇವತ್ತು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಜಿಯವರು ಮಾಡಿದ್ದಾರೆ. ಇದನ್ನ ಬಿಟ್ಟು ಇವತ್ತು ಕಾಂಗ್ರೆಸ್ ಅವರೇನು ಪಿತೂರಿ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ನೆನ್ನೆ ನೋಡಿದ ಸನ್ಮಾನ್ಯ ಸಿದ್ದರಾಮಯ್ಯನವರ ಟ್ವೀಟ್ ಅನ್ನು ಕೂಡ ನಾನು ಗಮನಿಸಿದ್ದೇನೆ. ಇವತ್ತು ಸಿದ್ದರಾಮಯ್ಯನವರೇ ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ತಾವುಗಳು 3 ತಿಂಗಳ ಹಿಂದೆನೇ ತಾವು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗಿತ್ತು. ಅದನ್ನು ಮಾಡಲಿಲ್ಲ ನೀವು. ಈಗಲೂ ಕೂಡ ಕಾಲ ಮಿಂಚಿಲ್ಲ. ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ನಿಜವಾಗ್ಲೂ ಕೂಡ ನೀವು ಪ್ರಾಮಾಣಿಕರಾಗಿದ್ದರೆ ಇವತ್ತು ಒಬ್ಬ ದಲಿತರನ್ನ ಮುಖ್ಯಮಂತ್ರಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ. ಅದನ್ನು ಬಿಟ್ಬಿಟ್ಟು ಈ ರೀತಿ ರಾಜಕೀಯ ಷಡ್ಯಂತ್ರ ಮಾಡ್ತಕ್ಕಂಥದ್ದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹೆಸರನ್ನು ದುರುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಈಗಲಾದರೂ ಬಿಡಿ. ದೇಶದ ಜನ ನಿಮ್ಮನ್ನ ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ. ನೋಡಿ, ಸದನದಲ್ಲಿ ಸಿ.ಟಿ. ರವಿ ಅವರು ಏನು ಹೇಳಿದ್ದಾರೆ ನನಗೆ ಮಾಹಿತಿ ಇಲ್ಲ. ನಾನು ಕೂಡ ಈಗ ಮಾಧ್ಯಮದಲ್ಲಿ ಗಮನಿಸ್ತಾ ಇದ್ದೇನೆ. ಹಾಗೆ ಹೇಳಿದ್ದಾರೆ ಅನ್ನೋದನ್ನು ನಾನು ಒಪ್ಪೋದಿಲ್ಲ, ನಂಬೋದಿಲ್ಲ. ಆ ರೀತಿ ಸಿ.ಟಿ. ರವಿ ಅವ್ರ ಬಾಯಲ್ಲಿ ಆ ಥರ ಬಂದಿದೆ ಅಂತೇಳಿ ನಾನಂತೂ ಒಪ್ಪೋದಿಲ್ಲ. ನೋಡ್ತೇನೆ, ನೋಡ್ಬಿಟ್ಟು ನಾನು ಪ್ರತಿಕ್ರಿಯೆ ನೀಡ್ತೇನೆ. ದೆಹಲಿಯಲ್ಲಿ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿದ್ದೇನೆ. ಯಾಕೆ ನಾನು ರಾಜ್ಯದ ಅಧ್ಯಕ್ಷನಾಗಿ 1 ವರ್ಷ ಕಳೆದ ನಂತರದಲ್ಲಿ ಭೇಟಿ ಆಗೋದಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ನಿನ್ನೆ ದಿನ ನನಗೆ ಒಂದು ಅಪಾಯಿಂಟ್ಮೆಂಟ್ ಕೊಟ್ಟಂಥ ಸಂದರ್ಭದಲ್ಲಿ, ಸಮಯ ನಿಗದಿಯಾದಂಥ ಸಂದರ್ಭದಲ್ಲಿ ಹೋಗಿ ಅವ್ರನ್ನ ಭೇಟಿ ಮಾಡಿ ಆಶೀರ್ವಾದವನ್ನು ಪಡೆದುಕೊಂಡಿದ್ದೇನೆ. ಅಂಥ ಒಂದು ಕೆಲಸದ ಒತ್ತಡದ ನಡುವೆನೂ ಸಹ ಸುಮಾರು 15 ನಿಮಿಷಗಳ ಕಾಲ ಭಾಳ ಸಮಾಧಾನದಿಂದ ನನ್ನ ಮಾತನ್ನು ಆಲಿಸಿದ್ದಾರೆ. ಸಂಘಟನೆ ದೃಷ್ಟಿಯಿಂದ ಕೂಡ 1-2 ಸಲಹೆಗಳನ್ನು ಕೂಡ ನೀಡಿದ್ದಾರೆ. ಭಾಳ ಒಳ್ಳೆ ಒಂದು ಮಾತುಕತೆ ಆಗಿದೆ. ನಾನು ಈಗ ತಾನೇ ರೇಣುಕಾಚಾರ್ಯ ಅವರು, ನಮ್ಮ ಕಟ್ಟಾ ನಾಯ್ಡು ಅವರು, ಲಕ್ಷ್ಮೀನಾರಾಯಣ ಅವರು, ಎಲ್ಲ ಪಕ್ಷದ ಮುಖಂಡರು, ಮಾಜಿ ಶಾಸಕರು ಎಲ್ಲರೂ ಕೂಡ ಬಂದಿದ್ದಾರೆ. ನಾನು ಅವ್ರು ಬರ್ತಾರೆ ಅಂತ ಗೊತ್ತಾದಾಗ ನಾನೇ ಅವ್ರು ಕಾಯ್ತಾ ಇದ್ದೆ, ಮಾತನಾಡಿದೆ. ನಾನು ನಮ್ಮ ಮುಂದೆ ಇರುವಂಥ ಗುರಿ ಈ ಡಿಸೆಂಬರ್ 30 ಒಳಗೆ ನಮ್ಮೆಲ್ಲ ಮಂಡಳಗಳಲ್ಲಿ ನಮ್ಮ ಕಮಿಟಿಗಳು ಪೂರ್ಣ ಆಗಬೇಕು, ಮಂಡಲದ ಅಧ್ಯಕ್ಷಗಳು ಆಯ್ಕೆನೂ ಕೂಡ ಆಗಬೇಕು, ಜಿಲ್ಲಾಧ್ಯಕ್ಷರ ಆಯ್ಕೆ ಆಗಬೇಕು. ಈ ನಿಟ್ಟಿನಲ್ಲಿ ನಿಮ್ಮ ಸಮಯವನ್ನು ಸದುಪಯೋಗ ಪಡಿಸ್ಕೊಳ್ಬೇಕು, ಸಂಘಟನೆ ಶಕ್ತಿ ತುಂಬತಕ್ಕಂಥ ಕೆಲಸ ಮಾಡಬೇಕು. ಯಾರ ವಿರುದ್ಧ ಹೇಳಿಕೆ ಕೊಡೋದಾಗಲಿ, ಹುಟ್ಟುಹಬ್ಬ ಮತ್ತೊಂದು ಯಾವುದು ಕೂಡ ವಿಚಾರ ಚರ್ಚೆ ಮಾಡ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಅದ್ರ ಬಗ್ಗೆ ನಾವು ಯಾರು ಸದ್ಯಕ್ಕಂತೂ ಆಲೋಚನೆ ಮಾಡಿಲ್ಲ. ಸಂಘಟನೆ ಬಲಪಡಿಸ್ಬೇಕು, ಸಂಘಟನಾ ಪರ್ವ ನಡೀತಾ ಇದೆ. ಆ ನಿಟ್ಟಿನಲ್ಲಿ
ಎಲ್ಲರೂ ಕೂಡ ಸಹಕಾರ ನೀಡಬೇಕು ಅಂತೇಳಿ ಎಲ್ಲರಲ್ಲೂ ಕೂಡ ನಾವು ವಿನಂತಿ ಮಾಡಿದ್ದೇವೆ. ಅವರು ರಾಷ್ಟ್ರೀಯ ನಾಯಕರನ್ನ ಕೇಳ್ತೀವಿ, ಜೊತೆಗೆ ಯಡಿಯೂರಪ್ಪನವರ ಅನುಮತಿ ಸಿಕ್ಕರೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಯಾವುದೋ ಪ್ರಶ್ನೆನೆಲ್ಲ ಇದು ಚರ್ಚೆನೂ ಆಗಿಲ್ಲ, ಇದ್ರ ಬಗ್ಗೆ ಚರ್ಚೆನೂ ಆಗಿಲ್ಲ. ಅದನ್ನ ಸ್ಪಷ್ಟಗೊಳಿಸಿದ್ದೇನೆ. ಸಂಘಟನಾ ಪರ್ವ ನಡೀತದೆ, ಅದ್ರ ಬಗ್ಗೆ ಚರ್ಚೆ ಅಷ್ಟೇ. ರಾಷ್ಟ್ರೀಯ ನಾಯಕರು ಒಪ್ಪಿಗೆ ಕೊಟ್ರೆ ತಾವು ಪಕ್ಷದ ಅದ್ರ ಬಗ್ಗೆ ನಾವು ಚರ್ಚೆನೇ ಮಾಡಿಲ್ಲ ರೀ. ಯಡಿಯೂರಪ್ಪನವರ ತಂದೆಯವರ ಹುಡ್ದಬ್ಬ ಆಚರಣೆ ಮಾಡ್ಬೇಕಿದ್ದು ಯಾವ್ದ್ರ ಬಗ್ಗೆ ನಾವು ಚರ್ಚೆನೇ ಮಾಡಿಲ್ಲ. ಹಾಗಾಗಿ ಅವರೆಲ್ಲರಲ್ಲೂ ಕೂಡ ವಿನಂತಿ ಮಾಡಿದ್ದೇನೆ. ಇದು ನಾಟ್ ಅ ಸಬ್ಜೆಕ್ಟ್, ಇವತ್ತು ಚರ್ಚೆನೇ ಇಲ್ಲ. ಅದು ಸಂಘಟನಾ ಪರ್ವ ಬಿಟ್ಟರೆ ಯಾವುದು ಕೂಡ ಚರ್ಚೆನೇ ಇಲ್ಲ. ಅದ್ರ ಬಗ್ಗೆ ಯಾರು ಕೂಡ ಚರ್ಚೆ ಮಾಡಬಾರ್ದು ಅಂತ ಹೇಳಿದ್ದೇನೆ. ಅದಕ್ಕೆ ನಾವು ಯೋಚನೆ ಕೂಡ ಮಾಡಿಲ್ಲ. ಯೋಚನೆ ಮಾಡಿದಾಗ ತಿಳಿಸ್ತೇನೆ. ಮಾಡ್ಲಿರಿ, ಅವ್ರು ಏನ್ ಹೇಳಿದ್ರೆ ನನಗೆ ಗೊತ್ತಿಲ್ಲ. ಯಾರು ಏನ್ ಬೇಕಾದ್ರು ಮಾಡಿ. ನಾನು ಹೇಳ್ದಲ್ಲ, ನಾನು ರಾಜ್ಯದ ಅಧ್ಯಕ್ಷನಾಗಿ ನನ್ನ ಎಲ್ಲರಲ್ಲೂ ಕೂಡ ನಮ್ಮ ಪಕ್ಷದ ಎಲ್ಲ ಹಿರಿಯರೆಲ್ಲ ನಾನು ವಿನಂತಿಯನ್ನು ಕೂಡ ಮಾಡಿದ್ದೇನೆ. ಮೊನ್ನೆ ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಕೂಡ ನಾನು ಮಾತನಾಡಿದ್ದೇನೆ. ನಮ್ಮ ಮುಂದೆ ಇರ್ತಕ್ಕಂಥ ಆದ್ಯತೆ ಸಂಘಟನಾ ಪರ್ವ, ಸಂಘಟನೆ ಬಲಪಡಿಸ್ತಕ್ಕಂಥದ್ದು. ಇದು ಬಿಟ್ಟರೆ ಯಾವುದೂ ಕೂಡ ವಿಚಾರಗಳಿಲ್ಲ. ವಕ್ಫ್ ವಿಚಾರ ಕೂಡ ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರ. ಸದನದಲ್ಲೂ ಕೂಡ ಅದನ್ನು ಪ್ರಸ್ತಾಪ ಮಾಡಿದ್ದೇವೆ. ಬಂಡ್ರಿದ್ದಾರೆ ಸರ್ಕಾರ. ಇದ್ರ ನಡುವೆನೂ ಕೂಡ ನಾವು ರೈತರ ಪರವಾಗಿ ನಿಲ್ತಕ್ಕಂಥ ನಮ್ಮ ಕರ್ತವ್ಯ ಇದೆ. ಅದ್ರ ಕಡೆನೂ ಕೂಡ ಗಮನ ಕೊಡ್ತೀವಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.